ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಜ್ಜನ್ ಬಯಾಲಜಿ ಕ್ಲಾಸಸ್. ಇವತ್ತಿನ ಸೆಷನಲ್ಲಿ ಟ್ಯಾಕ್ಸಾನಮಿಕ್ ಏಡ್ಸ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್, ಟ್ಯಾಕ್ಸಾನಮಿಕ್ ಏಡ್ಸ್ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಮಗೆ ಟ್ಯಾಕ್ಸಾನಮಿ ಅಂದರೆ ಏನಂತ ಗೊತ್ತಿರಬೇಕು. ಟ್ಯಾಕ್ಸಾನಮಿ ಅಂದರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ದಟ್ ಈಸ್ ನಥಿಂಗ್ ಬಟ್ ಅ ಪ್ರೋಸೆಸ್ ಆಫ್ ಕ್ಲಾಸಿಫಿಕೇಶನ್ ಇಸ್ ಕಾಲ್ಡ್ ಟ್ಯಾಕ್ಸಾನಮಿ ಅಂತ ಸಿಂಪಲ್ ಆಗಿ ಕರೆದು ಬಿಡ್ತೀವಿ. ಹಾಗಾದರೆ ಟ್ಯಾಕ್ಸಾನಮಿನ ಸ್ಟಡಿ ಮಾಡೋದಕ್ಕೆ ವಿ ನೀಡ್ ಸರ್ಟನ್ ಏಡ್ಸ್, ಅಂದರೆ ಸಹಾಯಕ ಟೂಲ್ಸ್ ಅಂತ ಕರಿತೀವಿ, ಹೆಲ್ಪಿಂಗ್ ಟೂಲ್ಸ್ ಅಂತ ಕರಿಬೋದು. ಟ್ಯಾಕ್ಸಾನಮಿನ ಸ್ಟಡಿ ಮಾಡೋದಕ್ಕೆ ಒಂದಿಷ್ಟು ಟೂಲ್ಸ್ಗಳಿದೆ. ಅವು ಯಾವ್ಯಾವು? ಒಂದನೇದು ಹರ್ಬೇರಿಯಂ, ಎರಡನೇದು ಬೊಟಾನಿಕಲ್ ಗಾರ್ಡನ್, ಮೂರನೇದು ಮ್ಯೂಸಿಯಂ, ನಾಲ್ಕನೇದು ಝೂಲಾಜಿಕಲ್ ಪಾರ್ಕ್, ಐದನೇದು ಕೀ ಅಂತಕ್ಕಂಥದ್ದನ್ನು ನಾವು ಸ್ಟಡಿ ಮಾಡ್ತಿದ್ದೀವಿ. ಸೊ ದೀಸ್ ಆರ್ ವಾಟ್ 5 types ಆಫ್ ಟ್ಯಾಕ್ಸಾನಮಿಕ್ ಏಡ್ಸ್ ವಿ ಆರ್ ಡಿಸ್ಕಸಿಂಗ್ ಇನ್ ಟುಡೇಸ್ ಸೆಷನ್. ಹಾಗಂದ್ರೆ ವಾಟ್ ಆರ್ ದೀಸ್ ಟ್ಯಾಕ್ಸಾನಮಿಕ್ ಏಡ್ಸ್? ಹೌ ದೇ ಹೆಲ್ಪ್ in studying taxonomy. So you can see here the taxonomy ಒಳಗಡೆ ನಾವು ಮೊದಲನೇದಾಗಿ ಬೇಕಾಗಿರೋದೇನು ಅಂದರೆ, ಆ್ಯಕ್ಚುಲಿ ದ ಟ್ಯಾಕ್ಸಾನಮಿಕ್ ಏಡ್ಸ್ ಹೆಲ್ಪ್ಸ್ ಫಾರ್ ಐಡೆಂಟಿಫಿಕೇಶನ್ ಆ್ಯಂಡ್ ಕ್ಲಾಸಿಫಿಕೇಶನ್ ಆಫ್ ಆರ್ಗಾನಿಸಮ್ಸ್. ವಾಟ್ ಈಸ್ ಐಡೆಂಟಿಫಿಕೇಶನ್ ಆ್ಯಂಡ್ ವಾಟ್ ಈಸ್ ಕ್ಲಾಸಿಫಿಕೇಶನ್? As we already studied, again the classification ಅಂದರೆ the any organisms which are grouped into a convenient category based on the easily observable characteristics. ಅಂದರೆ ನಮಗೆ ಕ್ಯಾರೆಕ್ಟರ್ಸ್ನ ನೋಡಿದ ತಕ್ಷಣ ವೆದರ್ ಇಟ್ ಈಸ್ ಎ ಫೈಲಮ್, ಯಾವ ಫೈಲಮ್ಗೆ ಬರುತ್ತೆ ಅಂತ ಹೇಳ್ಬಿಡ್ಬೇಕು. ಸಿಂಪಲ್ ಆಗಿ ನಾವು ಮ್ಯಾಮಲ್ಸ್ ಒಂದು ಉದಾಹರಣೆ ತಗೊಂಡ್ರೆ, ದ ಪ್ರೆಸೆನ್ಸ್ ಆಫ್ ಪಿನ್ನ ಆ್ಯಂಡ್ ಪ್ರೆಸೆನ್ಸ್ ಆಫ್ ಹೇರ್ ಆನ್ ದ ಬಾಡಿ ಇಸ್ ಕಾಲ್ಡ್ ಎ ಮ್ಯಾಮಲಿಯಾ ಅಂತ ಕರೆದು ಬಿಡ್ತೀವಿ. ಅವಕ್ಕೆ ನಾವು ಮ್ಯಾಮಲಿಯನ್ಸ್ ಅಂತ ಕರಿತೀವಿ. ಹೌದು, ಪ್ರೆಸೆನ್ಸ್ ಆಫ್ ಮ್ಯಾಮರಿ ಗ್ಲ್ಯಾಂಡ್, ಪ್ರೆಸೆನ್ಸ್ ಆಫ್ ಪಿನ್ನ ಆ್ಯಂಡ್ ಪ್ರೆಸೆನ್ಸ್ ಆಫ್ ಹೇರ್ ಆನ್ ದ ಬಾಡಿ. ಇದಕ್ಕೆ ನಾವೇನಂತ ಕರಿತೀವಿ? ಮ್ಯಾಮಲಿಯನ್ಸ್ನ ಪ್ರೈಮ್ ಕ್ಯಾರೆಕ್ಟರ್ಸ್ ಇದು. ಅದೇ ರೀತಿ ಈ ಕ್ಯಾರೆಕ್ಟರ್ಸ್ಗಳನ್ನು ನೋಡಿದ ತಕ್ಷಣ ನಾವು ಕ್ಲಾಸಿಫೈ ಮಾಡಬೇಕು. ಬಟ್ ಕ್ಲಾಸಿಫಿಕೇಶನ್ ಮಾಡಬೇಕಾಗಿದ್ರೆ ನಮಗೆ ಮೂಲ ಸೋರ್ಸ್ ಏನು ಬೇಕು? ಆರ್ಗ್ಯಾನಿಸಮ್ ಬೇಕು. ಆರ್ಗ್ಯಾನಿಸಮ್ ಬೇಕು ಅಂದರೆ ಆ ಆರ್ಗ್ಯಾನಿಸಮ್ ಯಾವುದಂತ ಐಡೆಂಟಿಫೈ ಮಾಡಬೇಕು. ಅದಕ್ಕೋಸ್ಕರ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇಸ್ ಕಾಲ್ಡ್ ಅನ್ ಐಡೆಂಟಿಫಿಕೇಶನ್. ಸೊ ಐಡೆಂಟಿಫಿಕೇಶನ್ ಮಾಡಬೇಕಾದ್ರೆ ಏನು ಬೇಕು? ವಿ ರಿಕ್ವೈರ್ ಎ ಸ್ಪೆಸಿಫಿಕ್ ಇಂಟೆನ್ಸಿವ್ ಲ್ಯಾಬೊರೇಟರಿ. ಲ್ಯಾಬ್ರೋಟ್ರಿ ಒಳಗಡೆ ನಮಗೆ ಏನಿರಬೇಕು? ದಟ್ ಕಲೆಕ್ಟೆಡ್ ಆಲ್ ಪ್ಲಾಂಟ್ ಆ್ಯಂಡ್ ಅನಿಮಲ್ ಸ್ಪೆಸಿಮನ್ಸ್ ಇರಬೇಕು. ಆವಾಗ ಮಾತ್ರ ನಾವೇನು ಮಾಡ್ಬೋದು ಅಂದರೆ ಸ್ಟಡಿ ಮಾಡಿ ಆ ಆರ್ಗ್ಯಾನಿಸಮ್ಸ್ನ ಐಡೆಂಟಿಫೈ ಮಾಡಿ ನೆಕ್ಸ್ಟ್ ನಾವು ಕ್ಲಾಸಿಫಿಕೇಶನ್ ಮಾಡ್ಬೋದು. ಪ್ರತಿಯೊಂದು ಆರ್ಗ್ಯಾನಿಸಮ್ಸ್ನ ಅಸ್ಯೂಮ್ ಮಾಡ್ಕೊಳ್ಳೋದು ಭಾಳ ಕಷ್ಟ, ಅಥವಾ ಇಮೇಜ್ನ ಡ್ರಾ ಮಾಡ್ಕೊಳ್ಳೋದು ಅಥವಾ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಫ್ರಮ್ ಗೂಗಲ್, ಇಟ್ಸ್ ಅನ್ ಟೈಮ್ ಆರ್ ಟಿಡಿಯಸ್ ಪ್ರೋಸೆಸ್ ಅಂತ ಕರಿತೀವಿ, ಲಾಂಗ್ ಪ್ರೋಸೆಸ್. ಅದಕ್ಕೆ ನಮಗೆ ಕಾಲೇಜ್ ಒಳಗಡೆ ಅಥವಾ ಇನ್ಸ್ಟಿಟ್ಯೂಟ್ ಒಳಗಡೆ ಒಂದು ಮ್ಯೂಸಿಯಂ ಅಂತ ಎದ್ದುಬಿಟ್ರೆ, ಸೊ ಸ್ಟಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸ್ಪೆಸಿಮನ್ಸ್ಗಳನ್ನು, ಪ್ಲಾಂಟ್ ಮತ್ತು ಅನಿಮಲ್ ಸ್ಪೆಸಿಮನ್ಗಳನ್ನು ನಾವು ಸ್ಟೋರ್ ಮಾಡಿಟ್ಕೊಂಡಿದ್ರೆ ಮಕ್ಕಳಿಗೆ ಏನಾಗ್ತದೆ? ಸೊ ದೇ ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಸೊ ವಾಟ್ ಕೈಂಡ್ ಆಫ್ ಆರ್ಗ್ಯಾನಿಸಮ್ ಇಟ್ ಈಸ್, ಐಡೆಂಟಿಫಿಕೇಷನ್. ಅದ್ರ ಜೊತೆಗೆ ಸೊ ಕ್ಲಾಸಿಫಿಕೇಷನನ್ನು ಯಾವ ರೀತಿ ನಾವು ಕ್ಲಾಸಿಫೈ ಮಾಡಿದ್ದೀವಿ ಕ್ಯಾರೆಕ್ಟರ್ಸ್ಗಳನ್ನು ನೋಡ್ಕೊಂಡು ಅನ್ನೋದನ್ನೆಲ್ಲ ಸ್ಟಡಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಬಯಾಲಜಿಸ್ಟ್ ದೇ ಹ್ಯಾವ್ ಮೇಡ್ ಸಮ್ ಟೆಕ್ನಿಕ್ಸ್. So what are those techniques? So some aids they have prepared, that herbarium, botanical gardens, museum, zoological park and key. They helps to study a taxonomy. Okay, let us discuss that. First one yaudide? Herbarium ide. So what is this herbarium? So herbarium is nothing but, herbarium is a storehouse of collected plant specimens which are dried, pressed and preserved on a sheets anta karithívi now. So I want to show you that. So you can see this is what an herbarium sheet anta karithívi. What actually this herbarium sheet? This herbarium sheet, it provides you the all information that what is the scientific name or biological name of this plant species and the common name of this plant species, and along with that classification, and along with that it also provides the information that ನೇಮ್ ಆಫ್ ದಿ ಕಲೆಕ್ಟರು, ಡೇಟ್ ಆಫ್ ದಿ ಕಲೆಕ್ಷನ್ನು, ಪ್ಲೇಸ್ ಆಫ್ ದಿ ಕಲೆಕ್ಷನ್ನು, ಇವು ಎಲ್ಲದರ ಇನ್ಫಾರ್ಮೇಷನ್ಗಳನ್ನು ನಾವು ಹರ್ಬೇರಿಯಂ ಶೀಟ್ಸ್ ಒಳಗಡೆ ನೋಡ್ಬೋದು. ನಾವು ಪ್ರೈಮರಿ ಅಥವಾ ಹೈಸ್ಕೂಲ್ ಓದುವಾಗ ಗ್ರೀಟಿಂಗ್ಸ್ ಮಾಡೋದಕ್ಕೋಸ್ಕರ ಇಂಥವೆಲ್ಲ ಮಾಡಿರ್ತೀವಿ. ಅದನ್ನೇ ನಾವು ಇವತ್ತು ಸ್ಟಡಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಫೈನ್. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು ಯಾವುದಂದರೆ, ದಯವಿಟ್ಟು ನೆನ್ಪಿಟ್ಕೊಂಡಿರಿ, ಡೆಫಿನೇಷನು ಭಾಳ ಇಂಪಾರ್ಟೆಂಟು. ವಾಟ್ ಈಸ್ ಹರ್ಬೇರಿಯಂ ಅಂದರೆ ಏನು ಅಂತ ಗೊತ್ತಿರಲಿ. ಓಕೆ, ಅದ್ರ ಜೊತೆಗೆ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದಾದಮೇಲೆ. ಓಕೆ, ಹಿಯರ್ ವಿ ಆರ್ ಸ್ಟಡಿಂಗ್ ಅಬೌಟ್ ದ ಬೊಟಾನಿಕಲ್ ಗಾರ್ಡನ್ಸ್. Botanical gardens are the specialized gardens where
the all living plants that can be studied here for identification purposes. ಇಲ್ಲೇನು ಮಾಡಿರ್ತಾರೆ, ನೀವು ಆಂಶಿ ನ್ಯಾಷನಲ್ ಪಾರ್ಕಿಗೆ ಹೋದಾಗ ಅಥವಾ ಎಲ್ಲಾದರೂ ನೀವು ಬೊಟಾನಿಕಲ್ ಗಾರ್ಡನ್ ವಿಸಿಟ್ ಮಾಡಿದಾಗ ಸ್ವಾಭಾವಿಕವಾಗಿ ಒಂದು ಪ್ಲಾಂಟ್ ಮೇಲೆ ಅದರ ಸೈಂಟಿಫಿಕ್ ನೇಮು ಮತ್ತು ಕಾಮನ್ ನೇಮು ಮತ್ತು ಅದರ ಯೂಸಸ್ ಬರೆದಾಕಿರ್ತಾರೆ. ಯಾಕೆ ಬರೆದಾಕಿರ್ತಾರೆ? ಓದೋರಿಗೆ, ಅಲ್ಲಿ ವಿಸಿಟ್ ಮಾಡಿದವ್ರಿಗೆ ಪ್ಲಾಂಟ್ಸ್ಗಳ ಬಗ್ಗೆ ತಿಳುವಳಿಕೆ ಬರಬೇಕು. ಯಾವ ಪ್ಲಾಂಟ್ ಗ್ರೂಪಿಗೆ ಸಂಬಂಧಪಟ್ಟಿರ್ತಕ್ಕಂಥ, ವೆದರ್ ಇಟ್ ಇಸ್ ಅ ಮೋನೋಕಾಟೋ, ಡೈಕಾಟೋ, ಸೊ ವಾಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್ ಇಟ್ ಎಕ್ಸ್ಪ್ರೆಸಸ್. ಕೆಲವು ಸರಿ ಸಿಂಪಲ್ ಆಗಿ ಸೈಂಟಿಫಿಕ್ ನೇಮ್, ಕಾಮನ್ ನೇಮ್ ಆ್ಯಂಡ್ ಯೂಸಸ್ ಹಾಕಿರ್ತಾರೆ. ಓಕೆ, ಯಾಕೆ ಹಾಕಿರ್ತಾರೆ? ಫಾರ್ ದಿ ಐಡೆಂಟಿಫಿಕೇಶನ್ ಪರ್ಪಸ್. ವಾಟ್ ಕೈಂಡ್ ಆಫ್ ಪ್ಲಾಂಟ್ ಇಟ್ ಈಸ್, ಇಟ್ ಬಿಲಾಂಗ್ಸ್ ಟು ವಿಚ್ ಗ್ರೂಪ್. ಓಕೆ, ವೆದರ್ ಇಟ್ ಇಸ್ ಅ ಮೋನೋಕಾಟ್, ವೆದರ್ ಇಟ್ ಇಸ್ ಡೈಕಾಟ್ ಅನ್ನೋದನ್ನು ಸ್ಟಡಿ ಮಾಡೋದಕ್ಕೋಸ್ಕರ ಇಂಥ ಒಂದಿಷ್ಟು ಬೊಟಾನಿಕಲ್ ಗಾರ್ಡನ್ಸ್ಗಳನ್ನು ನಾವು ರೆಡಿ ಮಾಡಿರ್ತೀವಿ. ಹಾಗಂದರೆ ಫೇಮಸ್ ಬೊಟಾನಿಕಲ್ ಗಾರ್ಡನ್ಸ್ ಯಾವುದು? ಕ್ಯೂ ಇಸ್ ಅ ಫೇಮಸ್ ಬೊಟಾನಿಕಲ್ ಗಾರ್ಡನ್ ದಟ್ ಕ್ಯಾನ್ ಬಿ ಸೀನ್ ಇನ್ ಇಂಗ್ಲೆಂಡ್. ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಿಚ್ ಈಸ್ ದೇರ್ ಇನ್ ಲಕ್ನೋ. ಓಕೆ, ದಯವಿಟ್ಟು ಎಕ್ಸಾಂಪಲ್ಲು ಗೊತ್ತಿರಲಿ, ವಿಚ್ ಆರ್ ದೋಸ್ ದ ಬೊಟಾನಿಕಲ್ ಗಾರ್ಡನ್ಸ್. And here the next taxonomic aid that is called museum we are discussing. So where generally that museums are set up. So museums are set up in a educational institutes like schools and colleges ಒಳಗಡೆ ಏನು ಮಾಡ್ಬೋದು, ಮ್ಯೂಸಿಯಮ್ಸ್ಗಳನ್ನು ಸೆಟಪ್ ಮಾಡ್ಬೋದು. ಹಂಗಂದರೆ ಮ್ಯೂಸಿಯಮ್ಸ್ಗಳು ಯಾಕೆ ಇರಬೇಕು, ಅದರಲ್ಲಿ ಏನಿರುತ್ತೆ ಮ್ಯೂಸಿಯಮ್ಸ್ ಒಳಗಡೆ? ಆ್ಯಕ್ಚುಲಿ ದ ಮ್ಯೂಸಿಯಮ್ಸ್ ಆರ್ ಮೆಂಟ್ ಫಾರ್ ದಿ ಪ್ರಿಸರ್ವೇಷನ್ ಆಫ್ ಪ್ಲಾಂಟ್ಸ್ and animal species for what is the study and reference purpose. That is very essential, that museum must be there in a school or colleges for study purposes. So ಇಲ್ಲಿ preserve ಅಂದಾಗ, so how we are going to preserve that plant or animal species? ನೀವು ಸಾಮಾನ್ಯವಾಗಿ ಜಾರ್ ಒಳಗಡೆ ನೋಡಿರಬಹುದು ಕೆಲವೊಂದು ಅನಿಮಲ್ಸ್ಗಳನ್ನು ಹೇಗೆ ಪ್ರಿಸರ್ವ್ ಮಾಡಿಟ್ಟಿರ್ತಾರೆ ಅಂದರೆ, ಸೊ ವಿ ಟು ಯೂಸ್ ದಟ್ ಫಾರ್ಮಲಿನ್ ಸೊಲ್ಯೂಷನ್ ಅಂತ ಸಿಗುತ್ತೆ. ಈ ಫಾರ್ಮಲಿನ್ ಸೊಲ್ಯೂಷನನ್ನು 40% ಸೊಲ್ಯೂಷನನ್ನು 60% ವಾಟರ್ಗೆ ಹಾಕ್ತೀವಿ. ಅಂದರೆ ಉದಾಹರಣೆಗೆ 40% ಅಂದಾಗ 40 ml ಫಾರ್ಮಲಿನ್ ತಗೊಂಡ್ರೆ 60 ml ವಾಟರ್ದಲ್ಲಿ ಮಿಕ್ಸ್ ಮಾಡಿದ್ರೆ ನಾವು ಅದರೊಳಗೆ ಏನು ಮಾಡ್ಬೋದು, ಕೆಲವೊಂದು ಪ್ಲಾಂಟ್ಸ್ ಅಥವಾ ಅನಿಮಲ್ ಸ್ಪೀಸೀಸ್ಗಳನ್ನು ಪ್ರಿಸರ್ವ್ ಮಾಡಿಡ್ಬೋದು. ಆ್ಯಂಡ್ ಈವನ್ ಸರ್ಟನ್ ದ ರೇಷಿಯೋ ಇಟ್ ಡಿಫ್ರೆನ್ಸ್, ಕೆಲವೊಂದು ಸಾರಿ ಫಾರ್ಮಾಲ್ಡಿಹೈಡ್ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ವೇರಿಯೇಷನ್ ಆಗ್ಬೋದು. ಡಿಪೆಂಡ್ಸ್ ಆನ್ ದಿ ಸ್ಪೀಸಿಸ್ ಪ್ರಿಸರ್ವೇಷನ್. ಯಾವ ಸ್ಪೀಸಿಸನ್ನು ನಾವು ಪ್ರಿಸರ್ವ್ ಮಾಡ್ತೀವಿ ಅನ್ನೋದ ಆಧಾರದ ಮೇಲೆ ಫಾರ್ಮಲಿನ್ ಕಾನ್ಸಂಟ್ರೇಷನ್ ವೇರಿಯೇಷನ್ ಆಗುತ್ತೆ. ಓಕೆ, ಅದ್ರ ಜೊತೆಗೆ ನಾವು ಪ್ರಿಸರ್ವೇಷನಲ್ಲಿ ಟೈಪ್ಸ್ ನೋಡ್ಬೋದು. ಪ್ಲಾಂಟ್ಸ್ ಮತ್ತು ಎನಿಮಲ್ಸ್ ಇದೆ. ಓಕೆ, ವಾಟ್ ಈಸ್ ದ ಡ್ರೈ ಪ್ರಿಸರ್ವೇಷನ್? ಸೊ ನಾವು ಇನ್ಸೆಕ್ಟ್ಸ್ ಬಾಕ್ಸ್ ಅಂತ ಹೇಳಿ ಕರಿತೀವಿ. ಇನ್ಸೆಕ್ಟ್ ಬಾಕ್ಸ್ ಅಂದರೆ ಏನಿರುತ್ತೆ, ಇನ್ಸೆಕ್ಟ್ಗಳನ್ನು ನಾವು ಫಸ್ಟ್ ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡಿದ್ಮೇಲೆ ವಿ ಶುಡ್ ಕಿಲ್ ದಮ್. ಕಿಲ್ ಮಾಡಿದ್ಮೇಲೆ ವಿ ಶುಡ್ ಡೈರೆಕ್ಟ್ ಪಿನ್ ಮಾಡಬೇಕು. ಸೊ ಯಾಕೆ ಮಾಡಬೇಕು ನಾವು ಅದನ್ನು? ಇನ್ಸೆಕ್ಟ್ ಬಾಕ್ಸ್ ಅಂತ ಕರಿತೀವಿ. ಈ ಇನ್ಸೆಕ್ಟ್ ಬಾಕ್ಸ್ ಒಳಗಡೆ ಏನಿರುತ್ತೆ ಅಂದರೆ, ಟು ಸ್ಟಡಿ ದ ಡಿಫ್ರೆಂಟ್ ಫಿನಾಮಿನನ್, ಸೊ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇನ್ಸೆಕ್ಟ್ಸ್ ವಿಚ್ ಆರ್ ಅವೈಲೇಬಲ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ. ಆ ಏರಿಯಾದಲ್ಲಿ ಸಾಮಾನ್ಯವಾಗಿ ಸಿಗ್ತಕ್ಕಂಥ ಇನ್ಸೆಕ್ಟ್ಗಳು ಯಾವುದು ಅನ್ನೋದನ್ನು ಸ್ಟಡಿ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್, ವಿ ಟು ಕಾಲ್ಡ್ ಆಸ್ ಅ ಇನ್ಸೆಕ್ಟ್ ಬಾಕ್ಸ್ ಅಂತ ಕರಿತೀವಿ. ಎಲ್ಲಿ ನಾವು ಕಾರವಾರಕ್ಕೆ ಹೋದಾಗ ಒಂದು ಸರಿ ಹೇಳಿದ್ನಲ್ಲ, ಸೊ ಆಂಶಿ ನ್ಯಾಷನಲ್ ಪಾರ್ಕ್ ಒಳಗಡೆ ನಾವು ಮ್ಯೂಸಿಯಂ ಭೇಟಿ ಕೊಟ್ಟಾಗ, ಸೊ ಐ ವಂಡರ್ಡ್ ದ್ಯಾಟ್ ಸೊ ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಇನ್ಸೆಕ್ಟ್ಸ್ ದಟ್ ಕ್ಯಾನ್ ಬಿ ಸೀನ್. ಸೊ ದೇ ಆರ್ ಇನ್ಸೆಕ್ಟ್ಸ್ ಬಾಕ್ಸ್ಗಳು ಅಷ್ಟಿದೆ. ಸೊ ನೀವು ಒಂದು ಸಾರಿ ಯಾವುದಾದ್ರೂ ವಿಸಿಟ್ ಮಾಡಿದಾಗ, ಸೊ ಪ್ಲೀಸ್ ಅಬ್ಸರ್ವ್ ದಟ್ ಮ್ಯೂಸಿಯಂ. ಸೊ ಯು ವಿಲ್ ಗೆಟ್ ಎ ಲಾಟ್ ಆಫ್ ನಾಲೆಡ್ಜ್ ಅಬೌಟ್ ದಿ ಇನ್ಸೆಕ್ಟ್ಸ್. ಆ್ಯಂಡ್ ದೇರ್ ಆರ್ ಸರ್ಟನ್ ಎನಿಮಲ್ಸ್ ದಟ್ ಆರ್ ಪ್ರಿಸರ್ವ್ಡ್, ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್ ಸ್ಟಫ್ಡ್ ಪ್ರಿಸರ್ವೇಷನ್ ಅಂತ ಕರಿತೀವಿ. ಅಂದರೆ ಅದರೊಳಗಿರ್ತಕ್ಕಂಥ ಎಲ್ಲ ಮಸ್ಕ್ಯುಲರ್ ಸ್ಟ್ರಕ್ಚರ್ಸ್ನ, ಮಸಲ್ಸ್ನೆಲ್ಲ ರಿಮೂವ್ ಮಾಡಿ ಹೇ ಆರ್ ಸ್ಪಾಂಜನ್ನ ಫಿಲ್ ಮಾಡಿ ಕೆಲವೊಂದಿಷ್ಟು ಪ್ರಿಸರ್ವೇಟಿವ್ಸ್ ಅದ್ರ ಮೇಲೆ ಹಾಕಿ ಏರಿಯೇಷನ್ ಕಾಂಟ್ಯಾಕ್ಟ್ ಇಲ್ದಂಗೆ ಒಂದು ಬಾಕ್ಸ್, ವೈಟ್ ಬಾಕ್ಸಲ್ಲಿ, ಅಂದರೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಬಾಕ್ಸಲ್ಲಿ ಏನು ಮಾಡ್ತಾರೆ, ಅದನ್ನು ಪ್ರಿಸರ್ವ್ ಮಾಡಿ ಇಟ್ಬಿಡ್ತಾರೆ. So that is one kind of preservation. Another one is that we are collecting a skeletons of certain animals for the study purpose. So the museum must contain all these things, certain preserved plant and animal species and certain birds and mammals, stuffed preservatives and skeleton preservatives and insects box that must be present in a one museum to study and reference purpose of different kind of organisms. The next area is called a zoological park. So these are the places where wild animals are kept in a protected environment under human care. ಯಾಕೆ ಬೇಕು ಝೂಲಾಜಿಕಲ್ ಪಾರ್ಕ್ಸ್?
ಸೊ ಝೂಲಾಜಿಕಲ್ ಪಾರ್ಕ್ಸ್ ಹೆಲ್ಪ್ಸ್ ಟು ಸ್ಟಡಿ ದೇರ್ ಹ್ಯಾಬಿಟಾಟ್ ಆ್ಯಂಡ್ ದೇರ್ ಫುಡ್ ಆ್ಯಂಡ್ ದೇರ್ ಬಿಹೇವಿಯರ್ನ ನಮಗೆ ಸ್ಟಡಿ ಮಾಡೋದಕ್ಕೆ ನಮಗೆ ಝೂಲಾಜಿಕಲ್ ಪಾರ್ಕ್ಸ್ಗಳು ಬಹಳ ಹೆಲ್ಪ್ ಮಾಡ್ತದೆ. ಅದಕ್ಕೋಸ್ಕರ ಝೂಲಾಜಿಕಲ್ ಪಾರ್ಕ್ಸ್ ಬೇಕಾಗುತ್ತೆ. ಸೊ ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎ ಒನ್ ಆಫ್ ದ ಟ್ಯಾಕ್ಸಾನಮಿಕ್ ಏಡ್. ಆ್ಯಂಡ್ ಲಾಸ್ಟ್ ಒನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದಟ್ ಈಸ್ ಕಾಲ್ಡ್ ಎ ಕೀ. The taxonomic aid called a key we are studying here. The key is a list of statements which is consisting. Please remember that the key is specifically required to identification of an organism and to classify. ಮತ್ತು ಐಡೆಂಟಿಫೈ ಮಾಡಿ ಮತ್ತು ಅದನ್ನು ಕ್ಲಾಸಿಫೈ ಮಾಡಬೇಕು. ಅದಕ್ಕೋಸ್ಕರ ನಮಗೆ ಕೀ ಬೇಕಾಗುತ್ತೆ. ಹಾಗಂದರೆ ಆನ್ ವಾಟ್ ಬೇಸಿಸ್ ವಿ ಆರ್ ಮೇಕಿಂಗ್ ಐಡೆಂಟಿಫಿಕೇಷನ್? ಆನ್ ದಿ ಬೇಸಿಸ್ ಆಫ್ ಸಿಮಿಲ್ಯಾರಿಟೀಸ್ ಆ್ಯಂಡ್ ಡಿಸ್ಸಿಮಿಲ್ಯಾರಿಟೀಸ್ ಅಂತ ಕರಿತೀವಿ. ನಮಗೆ ಯಾವುದೋ ಒಂದು ಆರ್ಗ್ಯಾನಿಸಮ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ಸೊ ದಟ್ ಈಸ್ ಎಕ್ಸ್ ಆ್ಯಂಡ್ ಇಟ್ ಮೇ ಶೋ ದ ಪ್ರೆಸೆನ್ಸ್ ಆಫ್ ಇಯರ್ ಆರ್ ದಿ ಆಬ್ಸೆನ್ಸ್ ಆಫ್ ಇಯರ್. ಅದಕ್ಕೆ ಒಂದು ವೇಳೆ ನಮಗೆ ಮ್ಯಾಮಲ್ ಬಗ್ಗೆ ಸ್ಟಡಿ ಮಾಡುವಾಗ ಅದರಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಇತ್ತು ಅಂದಾಗ, ಅಂದರೆ ಆಲ್ವೇಸ್ ಐ ಟೋಲ್ಡ್ ಯು ದ್ಯಾಟ್. So what is that? The key which is consisting of couplet. So it is a containing a contrasting characters generally in pair ಅಂತ ಕರಿತಿದ್ದೀವಿ. Generally they are in pair. So in pair ಅಲ್ಲಿ ಏನಾಗುತ್ತೆ, one is accepted and another one is rejected ಅಂತ ಕರಿತೀವಿ. ಈಗ ನಾನು ಇಯರ್ ಅನ್ನೋದನ್ನೇ ತಗೊಳ್ಳಿ, ಕಿವಿ. ಓಕೆ, ಪ್ರೆಸೆನ್ಸ್ ಆಫ್ ಇಯರ್ ಆ್ಯಂಡ್ ಪ್ರೆಸೆನ್ಸ್ ಆಬ್ಸೆನ್ಸ್ ಆಫ್ ಇಯರ್. ಸೊ ದಟ್ ಈಸ್ ವಾಟ್ ಕಪ್ಲಿಂಗ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಸೊ ಒನ್ ಈಸ್ ಅಕ್ಸೆಪ್ಟೆಡ್ ಆ್ಯಂಡ್ ಅನದರ್ ಒನ್ ಈಸ್ ರಿಜೆಕ್ಟೆಡ್. ಅಂದರೆ ಸಿಕ್ಕಿರೋ ಆರ್ಗ್ಯಾನಿಸಮ್ ಒಳಗಡೆ ಏನಾದರೂ ಇಯರ್ ಇತ್ತಂದರೆ ನಾವು ಅಕ್ಸೆಪ್ಟ್ ಮಾಡೋದು, ಒಂದು ವೇಳೆ ಇಲ್ಲ ಅಂದರೆ ಅದನ್ನು ರಿಜೆಕ್ಟ್ ಮಾಡೋದು. ಸೊ ದಿಸ್ ಇಸ್ ವಾಟ್ ಬೈ organisms we are identifying on the basis of similarities and dissimilarities. And the each statement in the key we used to consider as a lead anta karitevi. And there is a separate key in each taxonomic category. So now genus, species, family anta ನಾವು ಏನು ಓದ್ತೀವಿ ಪ್ರತಿಯೊಂದು taxonomic category-ಗೂ so there is a separate key. Okay. And these keys are analytical in nature. So they are analytical in nature ಅಂದಾಗ ಏನಾಗುತ್ತೆ ಅಂದರೆ ನಮ್ಗೆ ಯಾವುದೋ ಒಂದು ಆರ್ಗ್ಯಾನಿಸಮ್ ಸಿಕ್ಕಿದೆ, ಅದನ್ನು ನಾವು ಐಡೆಂಟಿಫೈ ಮಾಡಬೇಕಾಗಿದ್ರೆ ವಿ ನೀಡ್ ಟು ಅನಲೈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್, ಅದರ ಸ್ಟ್ರಕ್ಚರು ಮತ್ತು ಅದರ ಬಿಹೇವಿಯರು, ಅವುಗಳನ್ನೆಲ್ಲದನ್ನು ಸ್ಟಡಿ ಮಾಡಿ ನಾವು ಅದನ್ನು ಕ್ಲಾಸಿಫೈ ಮಾಡಬೇಕಾಗುತ್ತೆ. ಓಕೆ, ಒಂದು ಪ್ರೆಸೆನ್ಸ್ ಆಫ್ ಇಯರ್ ಆರ್ ನಾಟ್. ಸೊ ನಮಗೊಂದು ಐಡಿಯಾ ಬರುತ್ತೆ ಅದಕ್ಕೆ ಇಯರ್ ಇದೇನೋ ಅಥವಾ ಇಲ್ಲೋ. ಇಲ್ಲ ಅಂದಮೇಲೆ ಒಂದು ಗ್ರೂಪಲ್ಲಿ ಹಾಕ್ಬೋದು, ಇದೆ ಅಂದರೆ ಒಂದು ಗ್ರೂಪಲ್ಲಿ ಹಾಕೋಬಹುದು, ಹೌದಾ? ಅದೇ ರೀತಿ ದ ಸ್ಕಿನ್ ವೆದರ್ ಇಟ್ ಈಸ್ ಅ ಡ್ರೈ ಆರ್ ಮಾಯ್ಸ್ಟ್. ಸೊ ಸಿಕ್ಕಿರೋ ಎಕ್ಸ್ ಅನ್ನೋ ಒಂದು ಆರ್ಗ್ಯಾನಿಸಮ್ಸ್ನ ಮೇಲೆ ಬಾಡಿ ಡ್ರೈ ಇದೇನೋ ಅಥವಾ ವೆಟ್ ಇದೇನೋ, ಒಂದು ವೇಳೆ ಡ್ರೈ ಇದ್ದರೆ ಡ್ರೈಡ್ ಸ್ಕೇಲ್ಸ್ ಇದೇನೋ ಅಥವಾ ಇಲ್ವೋ ಅನ್ನೋ ಒಂದಿಷ್ಟು ಕ್ಯಾರೆಕ್ಟರ್ಸ್ಗಳನ್ನು ನಾವು ಲೀಸ್ಟ್ ಔಟ್ ಮಾಡ್ಕೊಳ್ಬೇಕು. ಅದೇ ಥರ ಬೈಪೆಡಲ್ ಆರ್ ನಾಟ್ ಅಂದರೆ ಎರಡು ಕಾಲ ಮೇಲೆ ನಡೆಯೋದು ಆರ್ಗ್ಯಾನಿಸಮ್ಸ್ ಆಗಿದ್ದರೆ ಅದು ಇಟ್ ಮೇ ಬಿಲಾಂಗ್ಸ್ ಟು ಎ ಹ್ಯೂಮನ್ ಬೀಯಿಂಗ್ಸ್. ಇಲ್ಲ ಅಂದರೆ ಇಟ್ ಮೇ ಒಂದು ವೇಳೆ ಆ ಆರ್ಗ್ಯಾನಿಸಮಲ್ಲಿ ಒಳಗಡೆ ಪ್ರೆಸೆನ್ಸ್ ಆಫ್ ಹೇರ್, ಪಿನ್ನ, ಮ್ಯಾಮರಿ ಗ್ಲ್ಯಾಂಡ್ಸ್ ಇತ್ತು ಅಂದರೆ ಇಟ್ ಬಿಲಾಂಗ್ಸ್ ಟು ದಿ ಮ್ಯಾಮಲಿಯಾ. 4 ಕಾಲಿತ್ತಂದರೆ ಇಟ್ ಈಸ್ ನಾಟ್ ಅನ್ ಹ್ಯೂಮನ್ ಬೀಯಿಂಗ್, ಇಟ್ ಈಸ್ ಬಿಲಾಂಗ್ಸ್ ಟು ಎ ಮ್ಯಾಮಲಿಯಾ. ನಮಗೆ ಈ ರೀತಿ ಒಂದಿಷ್ಟು ಕ್ಯಾರೆಕ್ಟರ್ಸ್ಗಳನ್ನು ಅನಾಲಿಸಿಸ್ ಮಾಡಿ ಕ್ಲಾಸಿಫೈ ಮಾಡಬೇಕಾಗುತ್ತೆ. ಐಡೆಂಟಿಫಿಕೇಷನ್ ವಿ ಕ್ಯಾನ್ ಡೂ ಸಮ್ ಹೌ, ಬಟ್ ಕ್ಲಾಸಿಫಿಕೇಷನ್ ಮಾಡಬೇಕಾಗಿದ್ರೆ ಅದರ ಬಿಹೇವಿಯರು, ಅದರ ಕ್ಯಾರೆಕ್ಟರಿಸ್ಟಿಕ್ಸು, ಅದರ ಸ್ಟ್ರಕ್ಚರು ಎಲ್ಲದನ್ನೂ ಸ್ಟಡಿ ಮಾಡಿ ನಾವು ಫೈನಲ್ ಆಗಿ ಕ್ಲಾಸಿಫೈ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ವಾಟ್ ಅಬೌಟ್ ದಿ ಕೀ. ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಆ್ಯಂಡ್ ಅದರ ಜೊತೆಗೆ ಫ್ಲೋರಾ, ಫಾನಾ ಆ್ಯಂಡ್ ಸೊ ಮ್ಯಾನ್ಯುವಲ್ಸ್, ಮೊನೋಗ್ರಾಫ್ಸ್, ಕ್ಯಾಟಲಾಗ್ಸ್, ದೇ ಆರ್ ಆಲ್ಸೋ helps to study the taxonomic descriptions. So where that flora I have written here, so helps to habitat and distribution of plants in a given area. Now fauna anta tagandre, FAUNA, fauna anta tagandre the habitat and distribution of animals in a given area anta karitive. Hangandre what actually that flora or the fauna it provides? Actually the flora it provides an index of plant species found in an area. ಅಂದರೆ ಒಂದು ಪರ್ಟಿಕ್ಯುಲರ್ ಏರಿಯಾದೊಳಗಡೆ ಸಿಗ್ತಕ್ಕಂಥ ಪ್ಲಾಂಟ್ಸ್ಗಳು ಯಾವ್ದು ಇದೆ ಅನ್ನೋದನ್ನು ಯಾವುದು ಫ್ಲೋರಾ ಹೆಲ್ಪ್ ಮಾಡುತ್ತೆ ತಿಳ್ಕೊಳ್ಳೋದಕ್ಕೆ. ಫಾನಾ ಅದೇ ಥರ ಏನು ಮಾಡುತ್ತೆ, ಇಟ್ ಪ್ರೊವೈಡ್ಸ್ ದಿ ಇಂಡೆಕ್ಸ್ ಆಫ್ ಅನಿಮಲ್ ಸ್ಪೀಸಸ್ ಇನ್ ಎ ಪರ್ಟಿಕ್ಯುಲರ್ ಗಿವನ್ ಏರಿಯಾದೊಳಗೆ ಏನಿದೆ ಅಂತ ತಿಳ್ಕೊಳ್ಬೋದು. ಸೊ ಲೈಕ್ ದಟ್ ಮೊನೋಗ್ರಾಫ್ ಆ್ಯಂಡ್ ಕ್ಯಾಟಲಾಗ್ಸ್ ಆ್ಯಂಡ್ ಮ್ಯಾನ್ಯುವಲ್ಸ್ ದೇ ಆರ್ ಆಲ್ಸೋ ಹೆಲ್ಪ್ಸ್ in studying the taxonomic aids. So where the monographs only it explains us the any one taxon anta kariteve. So this is what about the taxonomic aids. And still do you have any doubts, please comment your doubts
or a comments in a comment section. I will reply for your questions. Okay, always you remember that study for knowledge, not for marks. Take care. Bye.